ಸಂತ ಶಿಶುನಾಳ ಶರೀಫರ ಮತ್ತು ಕಳಸದ ಗುರು ಗೋವಿಂದ ಭಟ್ಟರ ಗುರು ಶಿಷ್ಯರ ಅನುಬಂಧ ಭಾರಿ ಅದ್ಭುತವಾಗಿತ್ತು. ಶಿಶುನಾಳ ಶರೀಫರು ಗೋವಿಂದ ಭಟ್ಟರನ್ನ ತಮ್ಮನ್ನ ಶಿಷ್ಯರನ್ನಾಗಿ ಸ್ವೀಕಾರ ಮಾಡ್ಬೇಕಂತ ಹೇಳಿ ಅವರ ಬಳಿಗೆ ಹೋದಂತಹ ಸಂದರ್ಭದಲ್ಲಿ ಕಳಸದ ಗುರು ಗೋವಿಂದ ಭಟ್ಟರಿಗೆ ಸಣ್ಣ ಮನಸ್ಸುಗಳು ಭಾರಿ ವಿರೋಧವನ್ನ ಮಾಡ್ತವೆ. ಮುಸಲ್ಮಾನನನ್ನ ನೀವು ಶಿಷ್ಯರನ್ನಾಗಿ ಸ್ವೀಕಾರ ಮಾಡಬಾರ್ದು, ಅವ್ರಿಗೆ ಯಾವುದೇ ವಿದ್ಯೆಗಳನ್ನ ಹೇಳಿಕೊಡ್ಬಾರ್ದು ಅಂತ ಹೇಳಿ. ಆದ್ರೆ ವಿರೋಧ ಯಾಕೆ ಮಾಡ್ತಿದ್ದೀರಿ ಅಂತ ಕಳಸದ ಗುರು ಗೋವಿಂದ ಭಟ್ಟರು ಕೇಳಿದಾಗ ಅಲ್ಲಿರೋರು ಹೇಳ್ತಾರೆ, ಅವನ ಬಳಿಗೆ ಜನಿವಾರವೇ ಇಲ್ಲ, ಜನಿವಾರ ಇಲ್ಲದವನಿಗೆ ವಿದ್ಯೆಯನ್ನ ಹೇಗೆ ಕೊಡ್ತೀರಿ ಅಂತ ಕೇಳಿದಾಗ ಕಳಸದ ಗುರು ಗೋವಿಂದ ಭಟ್ಟರು ಒಳಗಡೆ ದೇವರ ಕೋಣೆಗೆ ಹೋಗಿ ಜನಿವಾರವನ್ನ ತೆಗೆದುಕೊಂಡು ಬಂದು ಶರೀಫನಿಗೆ ಜನಿವಾರವನ್ನ ಹಾಕ್ತಾರೆ. ಶರೀಫನು ಕೂಡ ಇನ್ಮೇಲಿಂದ ಜನಿವಾರವನ್ನ ಹಾಕೊಂಡಿದ್ದಾನೆ, ಅವನಿಗೆ ನಾನು ವಿದ್ಯೆಯನ್ನ ಕೊಟ್ಟೇ ಕೊಡ್ತೇನೆ ಅಂತ ಹೇಳಿ ಕಳಸದ ಗುರು ಗೋವಿಂದ ಭಟ್ಟರು ಸಣ್ಣ ಮನಸ್ಸುಗಳನ್ನ ವಿರೋಧ ಹಾಕಿಕೊಂಡು ಶರೀಫ ಶಿವಯೋಗಿಗಳಿಗೆ ವಿದ್ಯೆಯನ್ನ ನೀಡ್ತಾರೆ. ಸಕಲ ವಿದ್ಯೆಗಳನ್ನ ನೀಡಿ ಅವರನ್ನ ಎಲ್ಲ ಶಾಸ್ತ್ರಗಳಲ್ಲೂ ಕೂಡ ಪಾರಂಗತರನ್ನಾಗಿ ಮಾಡ್ತಾರೆ. ಗುರು ಶಿಷ್ಯರ ಸಂಬಂಧ ಅಂದಿನ ಕಾಲಕ್ಕೆ ಅಷ್ಟು ಅದ್ಭುತವಾಗಿತ್ತು. ದೇವರೇ ಅವರನ್ನ ಗುರು ಶಿಷ್ಯರನ್ನಾಗಿ ಹುಟ್ಟಿಸಿ ಕಳಸದ ಗುರು ಗೋವಿಂದ ಭಟ್ಟರಿಂದ ಯಾವ್ಯಾವ ವಿದ್ಯೆಯನ್ನು ಕೊಡಿಸ್ಬೇಕು, ಯಾವ್ಯಾವ ಶಿಕ್ಷಣವನ್ನು ಕೊಡಬೇಕು, ಆ ಎಲ್ಲಾ ಶಿಕ್ಷಣವನ್ನ ಶರೀಫ ಶಿವಯೋಗಿಗಳಿಗೆ ಕೊಡ್ತಾರೆ. ಆ ಜನಿವಾರವನ್ನ ಹಾಕಿದಂತಹ ಸಂದರ್ಭವನ್ನ ಶಿಶುನಾಳ ಶರೀಫರು ವರ್ಣಿಸಿದ್ದು, ಹಾಕಿದ ಜನಿವಾರವ ಸದ್ಗುರುನಾಥ ಹಾಕಿದ ಜನಿವಾರವ ಅಂತ.